ನಾನು ಈಗ ಸೆಕೆಂಡ್ ಸೆಮ್ಮಲ್ಲಿ ಬರುವಂಥ ಫಿಸಿಕಲ್ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಕರೋನಾ ಬಂದು 1.5 ತಿಂಗಳು ಹತ್ತಿರ 2 ತಿಂಗಳಾಯಿತು, ನೀವು ಕಾಲೇಜ್ ಕಡೆಗೆ ಹೋಗ್ತಾ ಇಲ್ಲ, ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಎಕ್ಸ್ಪೆರಿಮೆಂಟ್ಸ್ಗಳನ್ನ ನೀವು ಮರ್ತೋಗ್ಬಿಟ್ಟಿದ್ದೀರಾ. ಸೊ ಯಾವ ಎಕ್ಸ್ಪೆರಿಮೆಂಟ್ ಇತ್ತು, ಯಾವ ಅಪ್ರೆಂಟಿಸ್ ಇತ್ತು, ಹೇಗೆ ಯೂಸ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಅಥವಾ ಮರ್ತೋಗ್ಬಿಟ್ಟಿರ್ಬೋದು. ಅದು ರಿಫ್ರೆಶ್ ಆಗಲಿ ಅಂತ ನಾನು ಏನು ಮಾಡ್ತಾ ಇದ್ದೀನಿ, ಆ ಥರ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ಸೆಕೆಂಡ್ ಸೆಮ್ಮಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಬರುತ್ತೆ, ಡಿಟರ್ಮಿನೇಷನ್ ಆಫ್ ವಿಸ್ಕಾಸಿಟಿ ಆಫ್ ದಿ ಗಿವನ್ ಲಿಕ್ವಿಡ್ ಅಂತ. ಆಕ್ಚುಲಿ ಅದರಲ್ಲಿ 2 ಪಾರ್ಟ್ ಇರುತ್ತೆ. ಫಸ್ಟ್ ಪಾರ್ಟಲ್ಲಿ ಏನು ಮಾಡ್ತೀರಾ ಅಂದರೆ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಡೆನ್ಸಿಟಿ ಆಫ್ ದಿ ಗಿವನ್ ಲಿಕ್ವಿಡ್. ಸೊ ಅದು ಫಸ್ಟ್ ಪಾರ್ಟ್. ಆಲ್ರೆಡಿ ಆ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ವಿಸ್ಕಾಸಿಟಿ ಆಫ್ ದಿ ಗಿವನ್ ಲಿಕ್ವಿಡ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಪಾರ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಇದು. ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಇವತ್ತು ನಾವು ಏನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂದರೆ ಡಿಟರ್ಮಿನೇಷನ್ ಆಫ್ ವಿಸ್ಕಾಸಿಟಿ ಆಫ್ ದಿ ಗಿವನ್ ಲಿಕ್ವಿಡ್ ಅಂತ. ಅದನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಎಕ್ಸಾಮ್ ಹೋದಾಗ ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದು ಬೇರೆ ಬೇರೆ ಥರ ಎಕ್ಸಾಂಪಲ್ನ ಅವ್ರು ಬೇರೆ ಬೇರೆ ಥರ ಲಿಕ್ವಿಡ್ಗಳನ್ನ ಅವ್ರು ಏನು ಮಾಡ್ತಿರ್ತಾರೆ, ಕೊಟ್ಟಿರ್ತಾರೆ. ಸೊ ನೀವು ಕೊಟ್ಟಿರೋ ಲಿಕ್ವಿಡ್ ಯಾವ್ದಿರುತ್ತಲ್ಲ ಅದರದ್ದು ನೀವು ವಿಸ್ಕಾಸಿಟಿನ ಕಂಡುಹಿಡ್ಕೋಬೇಕಾಗತ್ತೆ. ಸೊ ಈ ಒಂದೇ ಎಕ್ಸ್ಪೆರಿಮೆಂಟ್ನ 3 ಜನ 4 ಜನ ಹುಡುಗರು ಕೊಟ್ಟಿದ್ರು. ಎಲ್ಲರಿಗೂ ಒಂದೇ ಲಿಕ್ವಿಡ್ ಕೊಟ್ಟಿರಲ್ಲ, ಒಬ್ಬೊಬ್ಬರಿಗೆ ಬೇರೆ ಬೇರೆ ಲಿಕ್ವಿಡ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೀವು ಯಾರೋ ಇನ್ನೊಬ್ಬರು ಕಾಪಿ ಮಾಡಿ ಅಥವಾ ಇನ್ನೊಬ್ಬರನ್ನ ನೋಡಿ ಬರೆಯೋಕ್ಕಾಗಲ್ಲ. ಸೊ ನಿಮ್ಗೆ ಏನು ವ್ಯಾಲ್ಯೂ ಬಂದಿರುತ್ತೆ, ನಿಮ್ಗೆ ಕೊಟ್ಟಿರುವಂಥ ಲಿಕ್ವಿಡ್ಗೆ ಏನು ವ್ಯಾಲ್ಯೂ ಇದೆಯಲ್ಲ ಆ ವ್ಯಾಲ್ಯೂನ ನೀವು ಏನು ಮಾಡಬೇಕಾಗತ್ತೆ, ತಗೊಂಡು ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಈಗ ನನಗೆ ಮುಂಚೆನೇ ಹೇಳ್ದಂಗೆ ನಿಮಗೆ ವೈವಾ ಕ್ವಶನ್ಸ್ ಇರುತ್ತೆ. ಅಕಸ್ಮಾತ್ ನಿಮ್ಗೆ ಯಾವ್ದು ಇದೇ ಎಕ್ಸ್ಪೆರಿಮೆಂಟ್ ಬಂದರೆ ಅದ್ರ ಮೇಲೆ ವೈವಾ ಕ್ವಶನ್ಸು ಕೇಳ್ತಾರೆ. ಹಾಗಾಗಿ ಅದ್ರ ಬಗ್ಗೆ ನಿಮಗೆ ಹಂಗಂದ್ರೆ ಏನು, ಯಾವ ಯೂನಿಟ್ ಯೂಸ್ ಮಾಡ್ತಾರೆ, ಯಾವ ಆಪ್ಲಿಕೇಶನ್ ಯೂಸ್ ಮಾಡ್ತಾರೆ, ಯಾವ ಪ್ರಿನ್ಸಿಪಲ್ ಮೇಲೆ ಅದು ವರ್ಕ್ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಸೊ ನಾನು ಹೇಳಿದೆ ಡಿಟರ್ಮಿನೇಷನ್ ಆಫ್ ದಿ ವಿಸ್ಕಾಸಿಟಿ ಆಫ್ ದಿ ಗಿವನ್ ಲಿಕ್ವಿಡ್ ಅಂತ. ಸೊ ಡೆನ್ಸಿಟಿ ತರನೇ ಇದನ್ನ ಏನಾಗಿದೆ ಅಂದ್ರೆ ಇಟ್ಸ್ ಅ ರಿಲೇಟಿವ್ ಮೆಥಡ್. ಸೊ ನಮಗೆ ವಾಟರ್ ಗೊತ್ತಿದೆ, ವಾಟರ್ ಜೊತೆಗೆ ಕಂಪೇರ್ ಮಾಡಿಕೊಂಡು ನಾವು ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ, ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ವಿಸ್ಕಾಸಿಟಿ ಆಫ್ ದಿ ಗಿವನ್ ಲಿಕ್ವಿಡ್ ಇನ್ ಕಂಪ್ಯಾರಿಸನ್ ವಿತ್ ವಾಟರ್. ವಾಟರ್ ಆಲ್ರೆಡಿ ನನಗೆ ಗೊತ್ತಿದೆ, ರಿಲೇಟಿವ್ ಮೆಥಡ್ ಅಲ್ಲಿ ನಾನು ಅದನ್ನ ಮಾಡ್ತಾ ಹೋಗ್ತೀವಿ. ಈ ಮೆಥಡ್ಗೆ ನಾವು ಏನಂತ ಕರಿತೀವಿ ಅಂದ್ರೆ ಟೈಮ್ ಫ್ಲೋ ಮೆಥಡ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಇಲ್ಲಿ ನಾವು ಟೈಮ್ ಟೇಕನ್ ಬೈ ದಿ ಲಿಕ್ವಿಡ್ ಟು ಫ್ಲೋ ಫ್ರಮ್ 1 ಮಾರ್ಕ್ ಟು ಅನದರ್ ಮಾರ್ಕ್ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ನಿಮ್ ಲಿಕ್ವಿಡ್ ಎಷ್ಟು ಟೈಮ್ ತಗೊಳುತ್ತೆ ಒಂದು ಮಾರ್ಕಿಂದ ಇನ್ನೊಂದು ಮಾರ್ಕಿಗೆ ಮೂವ್ ಆಗೋದಕ್ಕೆ ಅಂತ ಟೈಮ್ ಫ್ಲೋನ ಕಂಡುಹಿಡ್ಕೊಳ್ತೀವಿ. ಹಾಗಾಗಿ ಈ ಮೆಥಡ್ ನ ಟೈಮ್ ಫ್ಲೋ ಮೆಥಡ್ ಅಂತ ಕರೀತಾರೆ. ಹಾಗಾದ್ರೆ ವಿಸ್ಕಾಸಿಟಿ ಅಂದ್ರೆ ಏನು? ದ ಫ್ರಿಕ್ಷನಲ್ ಡ್ರ್ಯಾಗ್ ಆಸ್ ಒನ್ ಆಫ್ ದಿ ಲೇಯರ್ಸ್ ಆಫ್ ಲಿಕ್ವಿಡ್ ಫ್ಲೋಸ್ ಓವರ್ ದಿ ನೈಬರಿಂಗ್ ಲೇಯರ್ಸ್. ಅದಕ್ಕೆ ನಾವೇನಂತ ಕರಿತೀವಿ, ವಿಸ್ಕಾಸಿಟಿ ಅಂತ ಕರಿತೀವಿ. ನಿಮ್ಗೆ ಏನಾದ್ರೂ ಈ ಎಕ್ಸ್ಪೆರಿಮೆಂಟ್ ಬಂದ್ರೆ ಡಿಫೈನ್ ವಿಸ್ಕಾಸಿಟಿ ಅಂತ ಹೇಳ್ತಾರೆ, ನಿಮ್ಗೆ ಬರಬೇಕು ಫ್ರಿಕ್ಷನಲ್ ಡ್ರ್ಯಾಗ್ ಆಸ್ ಒನ್ ಆಫ್ ದಿ ಲೇಯರ್ಸ್ ಆಫ್ ದಿ ಲಿಕ್ವಿಡ್ ಫ್ಲೋಸ್ ಓವರ್ ದಿ ನೈಬರಿಂಗ್ ಲೇಯರ್. ಸೊ ಅದಕ್ಕೆ ಏನಂತ ಕರಿತೀವಿ ನಾವು ವಿಸ್ಕಾಸಿಟಿ ಅಂತ ಹೇಳ್ತೀವಿ. ಸೊ ನಿಮ್ಗೆ ಏನಾಗ್ತಿದೆ, ಲಿಕ್ವಿಡ್ ಇದೆ, ಆ ಲಿಕ್ವಿಡ್ ಏನಾಗ್ತಾ ಇದೆ, ಫ್ಲೋ ಆಗ್ಬೇಕಾದ್ರೆ ಏನ್ ಮಾಡುತ್ತೆ ಅಂದ್ರೆ ನೈಬರಿಂಗ್ ಲೇಯರ್ ಏನ್ ಮಾಡುತ್ತೆ, ಅದನ್ನ ಡ್ರ್ಯಾಗ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ವಿಸ್ಕಾಸಿಟಿ ಅಂತ ಹೇಳ್ತೀವಿ. ಇಲ್ಲಿ ಯಾವ ಆಪರೇಟಸ್ ಯೂಸ್ ಮಾಡ್ತೀವಲ್ಲ ಆಪರೇಟಸ್ ಏನಂತ ಕರಿತೀವಿ ನಾವು, ವಿಸ್ಕೋಮೀಟರ್ ಅಂತ ಕರಿತೀವಿ. ಅದನ್ನ ಯಾರು ಡಿಸೈನ್ ಮಾಡಿದ್ದಾರೆ ಅಂದ್ರೆ ಆಸ್ಟ್ವರ್ಡ್ ಡಿಸೈನ್ ಮಾಡಿದ್ದಾನೆ. ಹಂಗಾಗಿ ಇದನ್ನ ಆಸ್ಟ್ವರ್ಡ್ ವಿಸ್ಕೋಮೀಟರ್ ಅಂತ ಇದನ್ನ ನಾವು ಕರಿತೀವಿ. ಹಾಗಾದ್ರೆ ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂದ್ರೆ ಇಟ್ಸ್ ವರ್ಕ್ಸ್ ಆನ್ ಪೌಲಿಸ್ ಈಕ್ವೇಶನ್. ಆ ಪೌಲಿಸ್ ಈಕ್ವೇಶನ್ ಅಲ್ಲಿ ನನಗೆ ವಿಸ್ಕಾಸಿಟಿ ಈಟಾ ಅಂತ ಹೇಳ್ತೀವಿ. ವಿಸ್ಕಾಸಿಟಿ ಇಸ್ ಈಕ್ವಲ್ ಟು P by R to the power of 40 divided by 8VL. ಈ ಫಾರ್ಮುಲಾ, this is the basis for the determination of the viscosity. This is the principle used. V ಅಂದ್ರೆ ಏನು, ವಾಲ್ಯೂಮ್ ಆಫ್ ದಿ ಲಿಕ್ವಿಡ್ ನಾವು ಏನು ತಗೊಂಡಿದೀವಿ, ಲೆಂತ್ ತಗೊಂಡಿದೀವಿ, ರೇಡಿಯಸ್ ಆಫ್ ದ ಟ್ಯೂಬ್ ತಗೊಂಡಿದೀವಿ, ನೆಕ್ಸ್ಟ್ ಪ್ರೆಷರ್. ಸೊ ಇದನ್ನೆಲ್ಲ ಹಾಕೊಂಡು ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ವಿಸ್ಕಾಸಿಟಿ ಬರ್ತಾ ಹೋಗುತ್ತೆ. ಹಾಗಾದ್ರೆ ಯಾವ ಯೂನಿಟ್ಸ್ ಇರುತ್ತೆ, ಸಿಸಿಎಸ್ ಯೂನಿಟ್ಸ್ ತಗೊಂಡ್ರೆ ಐದರ್ ತಗೊಂಡ್ರೆ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಪಾಯ್ಸ್ ಅಥವಾ ಮಿಲಿ ಪಾಯ್ಸ್ ಅಂತ ಮಾಡ್ತಾರೆ. ನಮ್ಗೆ SI ಯೂನಿಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳ್ತಾರೆ. SI ಯೂನಿಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ 10⁻⁻⁴ ದಟ್ಸ್ ದ ಕರೆಕ್ಷನ್ ಫ್ಯಾಕ್ಟರ್ ವಿ ಹ್ಯಾವ್ ಟು ಆಡ್ ಇಂಟು ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್. ಸೊ ಅದು ಯೂನಿಟ್ ಆಗುತ್ತೆ. ನಾನು ನೆನ್ನೆ ಹೇಳ್ತೇನೆ ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ ಅಲ್ಲಿ ಯೂನಿಟ್ಸ್ ವೆರಿ ಇಂಪಾರ್ಟೆಂಟ್. ಯೂನಿಟ್ ಏನಿರುತ್ತೆ ಅಂದ್ರೆ 10⁻⁴ ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್. ಅದು ನಿಮಗೆ ಇಲ್ಲಿ ಯೂನಿಟ್ ಇರುತ್ತೆ. ಹಾಗಾಗಿ ಎಕ್ಸ್ಪೆರಿಮೆಂಟ್ ನ ಹೇಗೆ ಮಾಡ್ತೀವಿ, ನಾವು ಮುಂಚೆನೆ ಹೇಳಿದಂಗೆ ಇದು ಏನು ಅಂದ್ರೆ ಟೈಮ್ ಆಫ್ ಫ್ಲೋ ಆಫ್ ದಿ ಮೆಥಡ್. ಅಂದ್ರೆ ಈಗ ನಾವೇನ್ ಮಾಡ್ತಾ ಇದೀವಿ, ವಾಟರ್ ನ ತಗೊಳ್ತಾ ಇದ್ವಿ. ವಾಟರ್ ಏನ್ ಮಾಡ್ತಾ ಇದೆ, ಯಾರಿಗೆ ಒಂದು ಮಾರ್ಕ್ ಇಂದ ಇನ್ನೊಂದು ಮಾರ್ಕ್ಗೆ ಮೂವ್ ಆಗೋದಕ್ಕೆ ಅಥವಾ ಫ್ಲೋ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೇಮ್ ಆಪರೇಟರ್ಸ್ ಸೇಮ್ ಅಮೌಂಟ್ ಆಫ್ ಲಿಕ್ವಿಡ್ ನ ತಗೊಂಡು ಟೈಮ್ ಟೇಕನ್ ಬೈ ದಟ್ ಲಿಕ್ವಿಡ್ ಟು ಫ್ಲೋ ಫ್ರಮ್ 1 ಮಾರ್ಕ್ ಟು ಅನದರ್ ಮಾರ್ಕ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅವಾಗ ಅವೆರಡು ಮೀನ್ ತಗೊಳ್ತೀವಿ. ಆ ಮೀನ್ ತಗೊಂಡು ನಾವೇನ್ ಮಾಡ್ತಾ ಹೋಗ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ನಾನು ತೋರಿಸ್ತೀನಿ ಆಪರೇಟರ್ಸ್ ಹೇಗಿರುತ್ತೆ ಅಂತ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಅಗೇನ್ ಹ್ಯೂಮನ್ ಎರರ್ ಆಗ್ಬೋದು. ಏನಾಗ್ಬೋದು ಅಂತಂದ್ರೆ ನಾವು ಮಾಡೋದು ತಪ್ಪಾಗಿದೆಯೋ ಸರಿ ಇದೆಯೋ ಕರೆಕ್ಟ್ ಟೈಮ್ ಇದೆಯೋ ನಾವು ಫೋಕಸ್ ಮಾಡಿದ್ದೀವಿ ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ರಿಪೀಟೆಡ್ ಮಾಡಿ ನಾವು ಮಾಡ್ತಾ ಇರೋಂಥದ್ದು ಕರೆಕ್ಟ್ ಅಂತ ನಾವೇನ್ ಮಾಡ್ತೀವಿ, ಪ್ರೂವ್ ಮಾಡ್ಕೊಳ್ತೀವಿ. ಹಾಗಾಗಿ ನಾವೇನ್ ಮಾಡ್ತೀವಿ, ಐ ಆಮ್ ಗೋಯಿಂಗ್ ಟು ರಿಪೀಟ್ ದಿ ಸೇಮ್ ಎಕ್ಸ್ಪೆರಿಮೆಂಟ್ ಫಾರ್ 3 times ಅಂಡ್ ಐ ಆಮ್ ಗೋಯಿಂಗ್ ಟು ಟೇಕ್ ದಿ ಮೀನ್. ಇದನ್ನ ಯಾಕೆ ಮಾಡ್ತಾರೆ, ಒಂದೇ ಸಲ ಮಾಡ್ಬೋದಿಲ್ಲ ಅಂತ ಕೇಳ್ಬೋದು. ಆದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಹ್ಯೂಮನ್ ಎರರ್ ಆಗ್ಬೋದು, ಅಥವಾ ನಾವು ಕಾನ್ಸಂಟ್ರೇಟ್ ಮಾಡದಲ್ಲೇ ಇರ್ಬೋದು, ಏನೋ ಪ್ರಾಬ್ಲಮ್ ಆಗಿರ್ಬೋದು. ಅದಕ್ಕೆ ಅದು ಸರಿಯೋ ತಪ್ಪು ಅಂತ ನಾನೇ ಕನ್ಫರ್ಮ್ ಮಾಡ್ಕೊಳಕ್ಕೆ, ರೀಕನ್ಫರ್ಮ್ ಮಾಡ್ಕೊಳಕ್ಕೆ ನಾನು ಅದನ್ನೇನ್ ಮಾಡ್ತೀನಿ, ಮೀನ್ ತಗೊಳ್ತೀನಿ.
ಏಕೆ ನಿಮ್ದು ಡೆನ್ಸಿಟಿ ಆಗಿರ್ಬೋದು ಅಥವಾ ವಿಸ್ಕಾಸಿಟಿ ಇರ್ಬೋದು, ಎರಡು ಯಾವ್ದು ಡಿಪೆಂಡ್ ಆಗಿರುತ್ತೆ ಅಂದ್ರೆ ಅವತ್ತಿನ ಲ್ಯಾಬ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಮ್ದು ಲ್ಯಾಬ್ ಟೆಂಪರೇಚರ್ ಎಷ್ಟು ಅಂತ ನೋಡ್ಕೋಬೇಕು. ಲ್ಯಾಬ್ ಟೆಂಪರೇಚರ್ ಎಷ್ಟಿದೆ ಅಂದ್ರೆ 30 ಇದೆ. ಸೊ ಹಾಗಾಗಿ ಇದು 303 ಕೆಲ್ವಿನ್ ಆಗ್ತಾ ಇದೆ. ಏಕೆ ನನಗೆ ಏನ್ ಬೇಕಾಗುತ್ತೆ, ಟೈಮ್ ಫ್ಲೋ ಆಫ್ ಲಿಕ್ವಿಡ್, ಮೀನ್ ಟೈಮ್ ಫ್ಲೋ ಆಫ್ ಲಿಕ್ವಿಡ್. ಏಕೆ ನಾನು ಲಿಕ್ವಿಡ್ 3 ಸಲ ತಗೊಂಡಿದ್ದೀನಿ, ಅದ್ರದ್ದು ಆವರೇಜ್ ಮೀನ್ ತಗೊಳ್ತೀನಿ. ಅವಾಗ ಅದೇನ್ ಮಾಡ್ತಾರೆ, ಟೈಮ್ ಫ್ಲೋ ಅದನ್ನ ತಗೋಬೇಕಾಗುತ್ತೆ. ಟೈಮ್ ಫ್ಲೋ ಆಫ್ ವಾಟರ್ ನನಗೆ ಬೇಕಾಗುತ್ತೆ. ಡೆನ್ಸಿಟಿ ಆಫ್ ಲಿಕ್ವಿಡ್ ನಾನು ಆಲ್ರೆಡಿ ಫಸ್ಟ್ ಪಾರ್ಟ್ ಅಲ್ಲಿ ಡೆನ್ಸಿಟಿ ಆಫ್ ಲಿಕ್ವಿಡ್ ನ ಕಂಡಿಡ್ದಿರ್ತೀನಿ. ಸೇಮ್ ಲಿಕ್ವಿಡ್ ಗೆ ಡೆನ್ಸಿಟಿ ಕಂಡಿರ್ತೀನಿ, ಅದನ್ನ ನಾನು ವ್ಯಾಲ್ಯೂ ಹಾಕೊಳ್ತೀನಿ. ನೆಕ್ಸ್ಟ್ ವಿಸ್ಕಾಸಿಟಿ ಆಫ್ ವಾಟರ್ ಎಕ್ಸಾಮಿನರ್ ಕೊಟ್ಟಿರ್ತಾರೆ ಡಿಪೆಂಡಿಂಗ್ ಅಪಾನ್ ದಟ್ ಪರ್ಟಿಕ್ಯುಲರ್ ಟೆಂಪರೇಚರ್. ಇವತ್ತು ಟೆಂಪರೇಚರ್ 30 ಡಿಗ್ರಿ ಇದೆ, 30 ಡಿಗ್ರಿಗೆ ವಿಸ್ಕಾಸಿಟಿ ವಾಟರ್ ಎಷ್ಟಿದೆ ಅಂದ್ರೆ 8.007 ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ ಇದಿದೆ. ಸೊ ಇಷ್ಟೆಲ್ಲ ನನಗೆ ಇದು ಇನ್ಫಾರ್ಮೇಶನ್ ಸಿಕ್ತು ಅಂತಂದ್ರೆ ಐ ಕ್ಯಾನ್ ಯೂಸ್ ದಿ ಫಾರ್ಮುಲಾ ಡೆಲ್ಟಾ ಎಲ್, ದಟ್ ಇಸ್ ದ ವಿಸ್ಕಾಸಿಟಿ ಆಫ್ ದಿ ಲಿಕ್ವಿಡ್ ಇಸ್ ಈಕ್ವಲ್ ಟು ಡೆನ್ಸಿಟಿ ಆಫ್ ಲಿಕ್ವಿಡ್ ವಿಚ್ ಇಸ್ ಫಾರ್ಮ್ಡ್ ಔಟ್ ಬೈ ದಿ ಇಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಅದನ್ನ ಕಂಡುಹಿಡಿತೀನಿ, ಆ ವ್ಯಾಲ್ಯೂನ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಡೆನ್ಸಿಟಿ ಆಫ್ ದಿ ವಾಟರ್ ಗಿವನ್ ಬೈ ದಿ ಎಕ್ಸಾಮಿನರ್. ನೆಕ್ಸ್ಟ್ ಇಂಟು ಟೈಮ್ ಫ್ಲೋ, ಮೀನ್ ಟೈಮ್ ಫ್ಲೋ ಆಫ್ ದಿ ಲಿಕ್ವಿಡ್ ಡಿವೈಡೆಡ್ ಬೈ ಮೀನ್ ಫ್ಲೋ ಆಫ್ ದಿ ವಾಟರ್ ಇಂಟು ಡೆನ್ಸಿಟಿ ಆಫ್ ವಾಟರ್. ಅಗೇನ್ ಡೆನ್ಸಿಟಿ ಆಫ್ ವಾಟರ್ ಕೊಟ್ಟಿರ್ತಾರೆ, ಇವೆರಡು ನಾವು ಕಂಡುಹಿಡಿತೀವಿ ಎಕ್ಸ್ಪೆರಿಮೆಂಟ್ ಅಲ್ಲಿ. ಡೆನ್ಸಿಟಿ ಆಫ್ ವಾಟರ್ ಮತ್ತೆ ಡೆನ್ಸಿಟಿ ಆಫ್ ಲಿಕ್ವಿಡ್ ನನಗೆ ಗೊತ್ತಿರುತ್ತೆ, ಹಂಗಾಗಿ ನಾನು ವಿಸ್ಕಾಸಿಟಿ ಆಫ್ ಲಿಕ್ವಿಡ್ ಈಸಿಯಾಗಿ ಕಂಡುಹಿಡ್ಕೋಬಹುದು. ಅಗೇನ್ ಇಟ್ಸ್ ಅ ರಿಲೇಟಿವ್ ಮೆಥಡ್. ಹಂಗಾಗಿ ಅಗೇನ್ ನೀವು ಫಸ್ಟ್ ಪಾರ್ಟ್ ಅಲ್ಲಿ ಡೆನ್ಸಿಟಿ ತಪ್ಪು ಆಯ್ತು ಅಂತಂದ್ರೆ ಆಟೋಮೆಟಿಕಲಿ ಸೆಕೆಂಡ್ ಪಾರ್ಟ್ ಅಲ್ಲಿ ವಿಸ್ಕಾಸಿಟಿ ಏನಾಗ್ತಾ ಹೋಗುತ್ತೆ, ನಿಮ್ದು ತಪ್ಪು ಆಗ್ಬೋದು. ಸೊ ಹಂಗಾಗಿ ನೀವು ಏನ್ ಮಾಡಬೇಕು, ಡೆನ್ಸಿಟಿ ಬಿಕಾಸ್ ಯು ಆರ್ ಗೋಯಿಂಗ್ ಟು ಯೂಸ್ ದಟ್ ಡೆನ್ಸಿಟಿ ವ್ಯಾಲ್ಯೂ ಇನ್ ದಿ ಸೆಕೆಂಡ್ ಪಾರ್ಟ್, ಹಂಗಾಗಿ ನೀವು ಡೆನ್ಸಿಟಿ ಪಾರ್ಟ್ ನ ಕರೆಕ್ಟ್ ಆಗಿ ನೀವು ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಯಾವ ಆಪರೇಟಸ್ ಯೂಸ್ ಮಾಡ್ತೀವಲ್ಲ ಅದಕ್ಕೆ ನಾನೇನ್ ಹೇಳಿದೆ, ಆಸ್ವಾರ್ಡ್ ವಿಸ್ಕೋಮೀಟರ್ ಅಂತ ಹೇಳಿದೆ. ಸೊ ಆಸ್ವಾರ್ಡ್ ವಿಸ್ಕೋಮೀಟರ್ ಅಂದ್ರೆ ಈ ತರ ಇರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಆಸ್ವಾರ್ಡ್ ವಿಸ್ಕೋಮೀಟರ್ ಅಂತ ಕರಿತೀವಿ. ಇದಕ್ಕೆ 2 ಬಲ್ಬ್ ಇರುತ್ತೆ, ಒಂದು ಬಲ್ಬ್ ಕೆಳಗಡೆ ಇರುತ್ತೆ, ಇನ್ನೊಂದು ಬಲ್ಬ್ ಮೇಲಿರುತ್ತೆ. ಏಕೆ ನೀವು ಆಪರೇಟಸ್ ನ ನೋಡಿದ್ರೆ ನಿಮ್ಗೆ ಕೊಟ್ಟಿರುವಂತ ಆಪರೇಟಸ್ ಯಾವ ತರ ಬೇಕಾದ್ರೂ ಇರ್ಬೋದು, ಅದು ರೌಂಡ್ ಇರ್ಬೋದು, ಈ ತರ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇರ್ಬೋದು, ಸೈಜ್ಗಳು ಬೇರೆ ಬೇರೆ ಆಗ್ಬೋದು. ಸೊ ಅದನ್ನ ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ನನಗೆ ಯಾವ್ದು ಕೊಟ್ಟಿದ್ದಾರೆ ಆಪರೇಟರ್ಸ್ ಅದ್ರ ಮೇಲೆ ನೋಡ್ಕೋಬೇಕಾಗತ್ತೆ. ಸೇಮ್ ಲಿಕ್ವಿಡ್ ಎಲ್ಲರಿಗೂ ಕೊಟ್ಟರು ಆಪರೇಟರ್ಸ್ ಬೇರೆ ನೋಡಿ, ಇದ್ರದ್ದು ಸೈಜ್ ಬೇರೆ ಇದೆ, ಈ ಬಲ್ಬ್ದು ಸೈಜ್ ಬೇರೆ ಇದೆ, ಇದ್ರದ್ದು ಶೇಪ್ ಸೈಜ್ ಎರಡೂ ಬೇರೆ ಇದೆ. ಸೊ ನಿಮ್ಗೆ ಯಾವ ತರ ಬೇಕಾದ್ರೂ ಆಪರೇಟರ್ಸ್ ಇರ್ಬೋದು. ಎಲ್ಲ ಆಪರೇಟರ್ಸ್ ನಾವೇನಂತ ಕರಿತೀವಿ, ಆಸ್ವಾರ್ಡ್ ವಿಸ್ಕೋಮೀಟರ್ ಅಂತ ಕರಿತೀವಿ. ನೀವು ಯಾವ್ದು ಬೇಕಾದ್ರೂ ತಗೋಬಹುದು. ಆದ್ರೆ ಬೇರೆ ಬೇರೆ ಸೈಜ್ ತಗೊಂಡ್ರೆ ಏನಾಗುತ್ತೆ ಅಂದ್ರೆ, ಲಿಕ್ವಿಡ್ ನಿಮ್ದು ಬಲ್ಬ್ ಒಳಗಡೆ ಹಾಕೊಳ್ಳುವಂಥದ್ದು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಯಾಕೆ ನೀವು ಈ ಆಪರೇಟರ್ಸ್ ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ, ನಾನು ಮುಂಚೆನೆ ಹೇಳ್ದಂಗೆ 2 ಬಲ್ಬ್ ಇರುತ್ತೆ, ಒಂದು ಬಲ್ಬ್ ಕೆಳಗಡೆ ಇರುತ್ತೆ, ಒಂದು ಬಲ್ಬ್ ಮೇಲಿರುತ್ತೆ. ಯಾಕೆ ಈ ಟಿಪ್ ನ ನೋಡಿದ್ರೆ ನೀವು ಕನೆಕ್ಟ್ ಆಗಿರುತ್ತಲ್ಲ ಎಂದು, ಅದು ಒಂದು ದೊಡ್ಡದಾಗಿದೆ, ಒಂದು ಚಿಕ್ಕದಾಗಿದೆ. ಇದನ್ನ ಯಾಕೆ ಮಾಡಿದ್ರೆ ಅಂದ್ರೆ, ದೊಡ್ಡದಾಗಿರೋ ಕಡೆಗೆ ಏನ್ ಮಾಡ್ಬೇಕಾಗತ್ತೆ, ನೀವು ಲಿಕ್ವಿಡ್ ನ ಆಗ್ಬೇಕಾಗತ್ತೆ. ಎಲ್ಲಿ ಚಿಕ್ಕದಾಗಿದೆಯಲ್ಲ ಅಲ್ಲಿ ನೀವು ಪೈಪ್ ಹಾಕಿ ಸಕ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೇನೆ ನೋಡಿ ಆಪರೇಟರ್ಸ್ ಈಚ್ ಅಂಡ್ ಎವ್ರಿ ಆಪರೇಟರ್ಸ್ ಇನ್ ದಿ ಕೆಮಿಸ್ಟ್ರಿ ಲ್ಯಾಬ್ ಇಸ್ ಮೆಂಟ್ ವಿತ್ ಸಮ್ ಪರ್ಪಸ್. ಕೇರ್ಫುಲ್ ಆಗಿ ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಅಕಸ್ಮಾತ್ ನಾನು ಇಲ್ಲಿ ಹಾಕ್ತಲ್ಲ ಲಿಕ್ವಿಡ್, ಇಲ್ಲಿ ಹಾಕ್ಬಿಟ್ರೆ ನಿಮ್ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಆಗಲ್ಲ, ಉಲ್ಟಾ ಆಗ್ಬಿಡುತ್ತೆ, ತಪ್ಪಾಗ್ಬಿಡುತ್ತೆ. ಹಾಗಾಗಿ ನೀವು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಒಂದು ಬಲ್ಬ್ ದೊಡ್ಡದಾಗಿರುತ್ತೆ, ಇನ್ನೊಂದು ಸೆಂಟಿಮೀಟರ್ ರೇಡಿಯಸ್ ಒಂದು ದೊಡ್ಡದಾಗಿದೆ, ಒಂದು ಚಿಕ್ಕದಾಗಿದೆ. ದೊಡ್ಡದಾಗಿರೋ ಕಡೆಗೆ ಲಿಕ್ವಿಡ್ ನ ಹಾಕ್ತಿರೆ, ಚಿಕ್ಕದಾಗಿರೋ ಕಡೆಗೆ ಏನ್ ಮಾಡ್ತೀರಾ ನೀವು, ಸಕ್ ಮಾಡ್ಬೇಕಾಗುತ್ತೆ. ಯಾಕೆ ಇದನ್ನ ನನಗೆ ಮಾಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ನಾನು ಆಪರೇಟರ್ಸ್ ಸೆಟ್ ಮಾಡ್ಕೋಬೇಕು. ಯಾಕೆ ನನ್ನ ಹೈಟ್ ಎಷ್ಟಿದೆ ಅದ್ರ ಪ್ರಕಾರ, ಈಗ ಅಟೆಂಡರ್ಸ್ ಇರ್ಬೋದು ಅಥವಾ ಲ್ಯಾಬ್ ಅಸಿಸ್ಟೆಂಟ್ ಇರ್ಬೋದು, ಅವ್ರಿಗೆ ಇಟ್ಟಿರ್ತಾರೆ ಆಪರೇಟರ್ಸ್. ಸೊ ನನ್ನ ಹೈಟ್ ಎಷ್ಟಿದೆಯೋ ಅದ್ರ ಪ್ರಕಾರ ನಾನು ಏನ್ ಮಾಡ್ಕೋಬೇಕಾಗುತ್ತೆ, ಈ ಸ್ಟ್ಯಾಂಡ್ ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಹೇಗಿದೆ, ಎಷ್ಟು ಹೈಟ್ ಇದೆ, ನನಗೆ ಎಲ್ಲಿ ಕಾಣಿಸುತ್ತೆ, ನಾನು ಐ ಲೆವೆಲ್ಗೆ ಅದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ನಾನು ಆ ಥರ ಅದನ್ನ ಫಿಕ್ಸ್ ಮಾಡ್ಬೇಕಾಗುತ್ತೆ. ಹೇಗೆ ಇಲ್ಲಿ ನೋಡಿ, ನಾನು ಮುಂಚೆನೆ ಹೇಳ್ದಂಗೆ ನಿಮಗೆ 2 ಬಲ್ಬ್ ಇರುತ್ತೆ, ಒಂದು ಕಡೆಗೆ ಲಿಕ್ವಿಡ್ ನ ಹಾಕ್ತೀರಾ, ಲಿಕ್ವಿಡ್ ಹಾಕ್ದಾಗ ಏನಾಗುತ್ತೆ, ಲಿಕ್ವಿಡ್ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಇನ್ನೊಂದು ಸೈಡ್ ಏನಾಗಿದೆ, ಚಿಕ್ಕದಾಗಿದೆ, ಆ ಕಡೆಯಿಂದ ಏನ್ ಮಾಡ್ತೀರಾ ನೀವು, ಕೆಪ್ಲರಿ ಆಕ್ಷನ್ ಇಂದ ಸಕ್ ಮಾಡಿದಾಗ ಲಿಕ್ವಿಡ್ ಮೇಲ್ಗಡೆ ಬರ್ತಾ ಹೋಗುತ್ತೆ. ಈ ಬಲ್ಬ್ ಅಲ್ಲಿ ನಿಮ್ಗೆ 2 ಮಾರ್ಕಿಂಗ್ ಇರುತ್ತೆ, ಒನ್ ಎಬೋ ದಿ ಮಾರ್ಕ್, ಅದರ್ ಒನ್ ಬಿಲೋ ದಿ ಮಾರ್ಕ್, ಬಿಲೋ ದಿ ಬಲ್ಬ್. ಈ ಬಲ್ಬ್ ಮೇಲ್ಗಡೆಗೆ ಒಂದು ಮಾರ್ಕ್ ಇರುತ್ತೆ, ಬಲ್ಬ್ ಕೆಳಗಡೆಗೆ ಇನ್ನೊಂದು ಮಾರ್ಕ್ ಇರುತ್ತೆ. ಸೊ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ, ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಟೈಮ್ ಟೇಕನ್ ಬೈ ಯುವರ್ ಲಿಕ್ವಿಡ್ ಆರ್ ವಾಟರ್ ಟು ಫ್ಲೋ ಫ್ರಮ್ ದಿಸ್ ಮಾರ್ಕ್ ಟು ದಿಸ್ ಮಾರ್ಕ್. ಪ್ರತಿಯೊಂದು ವಿಸ್ಕೋಮೀಟರ್ ಎಬೋ ದಿ ಬಲ್ಬ್ ಅಂಡ್ ಬಿಲೋ ದಿ ಬಲ್ಬ್ ಅವ್ರು ಏನ್ ಮಾಡಿರ್ತಾರೆ, ಒಂದು ಮಾರ್ಕ್ ಮಾಡಿರ್ತಾರೆ. ಆ ಮಾರ್ಕ್ ಅದಕ್ಕಿಂತ ಮಾರ್ಕಿಗಿನ ಜಾಸ್ತಿ ನೀವೇನ್ ಮಾಡ್ಬೇಕಾಗತ್ತೆ, ಲಿಕ್ವಿಡ್ ನ ಸಕ್ ಮಾಡ್ಕೋಬೇಕಾಗತ್ತೆ. ಆ ಮಾರ್ಕ್ ಬಂದ ತಕ್ಷಣ ನೀವೇನ್ ಮಾಡ್ಬೇಕಾಗತ್ತೆ, ಸ್ಟಾಪ್ ಕ್ಲಾಕ್ ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಅದು ಇಲ್ಲಿಗೆ ಬರ್ತಾ ಇದ್ದಂಗೆ ಏನ್ ಮಾಡ್ಬೇಕಾಗತ್ತೆ, ನೀವು ಸ್ಟಾಪ್ ಮಾಡ್ಬೇಕಾಗತ್ತೆ. ದ ಟೈಮ್ ಟೇಕನ್ ಬೈ ಯುವರ್ ಲಿಕ್ವಿಡ್ ಆರ್ ವಾಟರ್ ಟು ಫ್ಲೋ ಫ್ರಮ್ ದಿಸ್ ಮಾರ್ಕ್ ಟು ದಿಸ್ ಮಾರ್ಕ್ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್. ಎಕ್ಸ್ಪೆರಿಮೆಂಟ್ ತುಂಬಾ ಸಿಂಪಲ್ ಇದೆ, ಏನಿಲ್ಲ, ಜಸ್ಟ್ ನೀವೇನ್ ಮಾಡ್ತೀರಾ, ಟೈಮ್ ಟೇಕನ್ ಬೈ ಯುವರ್ ಲಿಕ್ವಿಡ್ ಟು ಫ್ಲೋ ಫ್ರಮ್ ದಿಸ್ ಮಾರ್ಕ್ ಟು ದಿಸ್ ಮಾರ್ಕ್ ಕಂಡುಹಿಡ್ಕೊಳ್ತೀರಾ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಹೇಗೆ ನಾನು ನೆನ್ನೆ ಹೇಳ್ದಂಗೆನೆ ನಿಮ್ಗೆ ಕೊಟ್ಟಿರುವಂತ ಆಪರೇಟರ್ಸ್ ಏನಿರುತ್ತಲ್ಲ, ಆಪರೇಟರ್ಸ್ ನ ಯಾವುದೇ ಕಾರಣಕ್ಕೆ ವಾಶ್ ಮಾಡಂಗಿಲ್ಲ. ಯಾಕಂದ್ರೆ ಎಲ್ಲ ಅವರು ಡ್ರೈ ಮಾಡಿರ್ತಾರೆ, ಕ್ಲೀನ್ ಆಗಿರ್ಬೇಕು, ಡ್ರೈ ಆಗಿರ್ಬೇಕು. ಡ್ರೈ ಆಗಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ.
ಸೊ ನಾನು ಏನು ಮಾಡ್ತೀನಿ, ನಾನು ಕೊಟ್ಟಿರುವಂಥ ಲಿಕ್ವಿಡ್ನ ನಾನು ಏನು ಮಾಡ್ತೀನಿ, 10 ml ಲಿಕ್ವಿಡ್ನ ತಗೊಂಡು ಅದಕ್ಕೆ ಹಾಕ್ತೀನಿ. ಹೇಗೆ ಆ ಬಲ್ಬ್ ಸೈಜ್ ಏನಾಗ್ತಾಯಿಲ್ಲ, ಆ ಸೈಜ್ ಏನಾಗ್ತಾ ಹೋಗುತ್ತೆ, ಬೇರೆದಕ್ಕೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಅದನ್ನು ನಾನು ಇವತ್ತು ತಗೊಂಡಿರುವಂಥದ್ದಕ್ಕೆ ನನಗೆ 10 ml ಸಾಕಾಗುತ್ತೆ ಅಂತ ಅನ್ಸ್ಕೊಳ್ತೀನಿ. ಸೊ ನನಗೆ ಇದಕ್ಕೆ ಏನು ಹೇಳ್ತೀನಿ ನೋಡಿ, ಈ ಬಲ್ಬ್ ಸೈಜ್ ಮೇಲೆ ಹೋಗುತ್ತೆ. ಈ ಬಲ್ಬ್ ಚಿಕ್ಕದಿದೆಯಾ ದೊಡ್ಡದಿದೆಯಾ, ಇಷ್ಟು ದೊಡ್ಡದಿತ್ತು ಅಂದರೆ ನಿಮಗೆ 20 ml ಬೇಕಾದ್ರೆ ಬೇಕಾಗ್ಬೋದು. ಆದರೆ ನನಗೆ ಇವತ್ತು ತಗೊಂಡಿರೋದಕ್ಕೆ ನನಗೆ 10 ml ಬೇಕಾಗುತ್ತೆ. ಹಂಗಾಗಿ ಆ ಪಿಪೆಟ್ನ ಅವ್ನಿಗೆ ಏನು ಯೂಸ್ ಮಾಡ್ತಿರಲ್ಲ ಅದನ್ನು ಡ್ರೈ ಮಾಡಿಟ್ಟಿರ್ತಾರೆ. ಅದನ್ನು ನೀವು ಯಾವುದೇ ಕಾರಣಕ್ಕೆ ರಿನ್ಸ್ ಮಾಡೋಂಗಿಲ್ಲ, ಸಾರಿ ವಾಶ್ ಮಾಡೋಂಗಿಲ್ಲ. ಸೊ ತಗೊಳ್ತೀರಾ ನೀವು 10 ml ಎಕ್ಸಾಕ್ಟ್ಲಿ ತಗೊಂಡು ಏನು ಮಾಡಬೇಕಾಗತ್ತೆ, ಎಬೋದು ಮಾರ್ಕ್ ತಗೊಳ್ಳಿ, ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಅದನ್ನ ಎಕ್ಸಾಕ್ಟ್ಲಿ 10 ml ಆಗಿದ ತಕ್ಷಣ ನೀವೇನ್ ಮಾಡ್ಬೇಕಾಗತ್ತೆ, ದೊಡ್ಡ ಬಲ್ಬ್ ಯಾವ್ದಿದೆಯಲ್ಲ ಆ ಸೈಡ್ ನೀವೇನ್ ಮಾಡ್ಬೇಕಾಗತ್ತೆ, ಹಾಕೋಬೇಕಾಗತ್ತೆ. ಈ ತರ ಈಗ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ 2 ತರ ಡಯಾಮೀಟರ್ಸ್ ಇರುತ್ತೆ ಅಥವಾ 2 ರೇಡಿಯಸ್ ಇರುತ್ತೆ. ಯಾವುದಕ್ಕೆ ದೊಡ್ಡದಾಗಿರುತ್ತಲ್ಲ ಆ ಸೈಡ್ ಅಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಲಿಕ್ವಿಡ್ ನ ಹಾಕೋಬೇಕಾಗತ್ತೆ. ಪ್ರತಿಯೊಂದು ಆಪರೇಟರ್ಸ್ಗೆ ತಂದೆ ಆದಂತ ವಾಲ್ಯೂಮ್ ನ ತಗೊಳ್ಳುವಂತ ಕೆಪಾಸಿಟಿ ಇರುತ್ತೆ. ನೀವು ನೋಡ್ಕೋಬೇಕಾಗತ್ತೆ. 10 ml ಏನಾದ್ರೂ ಹಾಕಿದಾಗ ಕೆಲವೊಂದ್ಸಲ ಆ ಕಡೆ ಸಕ್ ಮಾಡಕ್ ಶುರು ಮಾಡಿದಾಗ ಬಬಲ್ಸ್ ಬರಕ್ ಶುರು ಆಗುತ್ತೆ. ಅವಾಗ ನೀವೇನ್ ಮಾಡ್ಬೇಕಾಗತ್ತೆ, ಇನ್ನೊಂದು 10 ml ಹಾಕೋಬೇಕಾಗುತ್ತೆ. ಕೆಲವು ಸಲ 20 ml ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ನೀವೇನ್ ಮಾಡ್ಬೇಕಾಗತ್ತೆ, 15 ml ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನೀವು ಬಿಫೋರ್ ಯು ಸ್ಟಾರ್ಟ್ ಯುವರ್ ಎಕ್ಸ್ಪೆರಿಮೆಂಟ್ ಏನಾಗಿರ್ಬೋದು ನಂದು ವಾಲ್ಯೂಮ್ ಅಂತ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ನಾನು ಏನ್ ಮಾಡ್ದೆ, ಈಗ ಈ ಕಡೆ ಕೆಳಗಡೆ ಇರುವಂತ ಬಲ್ಬ್ಗೆ 10 ml ಕೊಟ್ಟಿರುವಂತ ಆರ್ಗ್ಯಾನಿಕ್ ಲಿಕ್ವಿಡ್ ಫಸ್ಟ್ ಪಾರ್ಟ್ ನಾನು ಯಾವ್ದು ಡೆನ್ಸಿಟಿ ಕಂಡಿದ್ದೀನಲ್ಲ ಅದನ್ನೇ ತಗೊಂಡಿದ್ದೀನಿ. ಅದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಈಗ ಫಿಕ್ಸ್ ಮಾಡ್ತಾ ಇದ್ದೀನಿ. ಏಕೆ ಈ ಫಿಕ್ಸ್ ಮಾಡ್ಬೇಕಾದ್ರೆ ಅಕಾರ್ಡಿಂಗ್ ಟು ಮೈ ಕನ್ವೀನಿಯನ್ಸ್ ನನಗೆ ಹೆಂಗೆ ಎಷ್ಟು ಈಸಿ ಆಗುತ್ತೆ, ನನ್ನ ಹೈಟ್ ಏನಿದೆ ಅದ್ರ ಪ್ರಕಾರ ನಾನು ಏನ್ ಮಾಡ್ಕೋಬಹುದು, ನನಗೆ ಬೇಕಾದಂಗೆ ಅದನ್ನ ಏನ್ ಮಾಡ್ಕೋಬಹುದು, ನಾನು ಮಾಡ್ಕೋಬಹುದು. ಇನ್ನೊಂದು ಸೈಡ್ ಏನ್ ಮಾಡ್ಕೊಂಡಿದ್ದೀನಿ, ನಾನು ಈ ತರ ಟ್ಯೂಬ್ ಹಾಕೊಂಡು ಟ್ಯೂಬಲ್ಲಿ ಏನ್ ಮಾಡ್ತೀನಿ, ಸಕ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಒಳಗಡೆ ಗಾಳಿನ ಹೇಳ್ಕೊಳ್ತೀನಿ. ಅವಾಗ ಲಿಕ್ವಿಡ್ ಏನಾಗುತ್ತೆ, ಬಿಕಾಸ್ ಆಫ್ ದಿ ಕೆಪಿಲರಿ ರಿಯಾಕ್ಷನ್ ಮೇಲ್ಗಡೆ ಬರಕ್ ಶುರು ಆಗುತ್ತೆ. ಅಗೇನ್ ಒನ್ ಮೋರ್ ಥಿಂಗ್, ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್. ಈ ಎಲ್ಲ ಆರ್ಗ್ಯಾನಿಕ್ ಲಿಕ್ವಿಡ್ಸ್ ಇದೆಯಲ್ಲ ಅದು ಯಾವುದೇ ಕಾರಣಕ್ಕೆ ಬಾಯಿ ಒಳಗಡೆ ಹೋಗಬಾರ್ದು. ಅದನ್ನ ಹೋಗಬಾರ್ದು ಅಂತಾನೆ ಕೆಲವೊಂದು ಆಪರೇಟರ್ಸ್ ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಈ ತರ ಇನ್ನೊಂದು ಬಲ್ಬ್ ಕೊಟ್ಟಿರ್ತಾರೆ. ಆದ್ರೆ ಕೆಲವು ಆಪರೇಟರ್ಸ್ ಅಲ್ಲಿ ಇರುತ್ತೆ, ಕೆಲವು ಆಪರೇಟರ್ಸ್ ಅಲ್ಲಿ ಇರಲ್ಲ. ಸೊ ನೀವು ನೋಡ್ಕೋಬೇಕಾಗತ್ತೆ. ಈ ತರ ಇತ್ತು ಅಂತಂದ್ರೆ ಅಲ್ಲಿ ಏನು ಅಡೆತಡೆ ಇಲ್ಲ, ಡೈರೆಕ್ಟ್ ಆಗಿ ಎಲ್ಲೋ ನೋಡ್ಕೊಂಡು ಏನೋ ಮಾಡ್ದಲೇ ಇದ್ರೆ ಬಾಯೊಳಗಡೆ ಹೋಗ್ಬಿಡುತ್ತೆ. ಈ ತರ ಇದ್ರೆ ಅಟ್ಲೀಸ್ಟ್ ಅಲ್ಲಿ ಇನ್ನೊಂದು ಬಲ್ಬ್ ಇದೆ, ಹಂಗಾಗಿ ನಿಮಗೆ ಅಲ್ಲಿ ತಡೆ ಆಗುತ್ತೆ. ಹಳೆ ತರದ ಆಪರೇಟರ್ಸ್ ಗಳಲ್ಲಿ ಆ ತರದಿದೆ, ಆದ್ರೆ ಹೊಸ ತರ ಆಪರೇಟರ್ಸ್ ಗಳಲ್ಲಿ ಆ ತರದಿಲ್ಲ. ಯಾವ ತರ ಬೇಕಾದ್ರೂ ಇರ್ಬೋದು, ಬಟ್ ನಾವು ನಮ್ದೇ ಆದಂತ ಪ್ರಿಕಾಷನ್ಸ್ ತಗೊಂಡು ಮಾಡ್ಬೇಕಾಗತ್ತೆ. ಅದನ್ನ ನೀವು ತಗೊಂಡಿರೋಂಥ ಆಪರೇಟರ್ಸ್ ಅಲ್ಲಿ ಇನ್ನೊಂದು ಬಲ್ಬ್ ಇದೆ. ಸೊ ನಾನು ಏನ್ ಮಾಡ್ಬೇಕಾಗತ್ತೆ, ಈ ಮಾರ್ಕಿಂದ ಈ ಮಾರ್ಕಿಗೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ನಾನು ನೋಡ್ಕೋಬೇಕಾಗುತ್ತೆ. ಸೊ ಈಗ ಏನ್ ಮಾಡ್ತೀನಿ, ಹೇಗೆ ನಾನು ಹೇಳಿದಂಗೆ ನನ್ನ ಹೈಟ್ ಪ್ರಕಾರ ನನಗೆ ಹೆಂಗ್ ಬೇಕೋ, ಎಷ್ಟು ಹೈಟ್ ಬೇಕೋ, ಎಷ್ಟು ಉರುಕ್ ಬೇಕೋ ಅದನ್ನ ನಾನು ಏನ್ ಮಾಡ್ಕೋಬಹುದು, ಅಡ್ಜಸ್ಟ್ ಮಾಡ್ಕೋಬಹುದು. ಅಡ್ಜಸ್ಟ್ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ, ಸಕ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಎಪ್ಪೋ ಬಂದ ತಕ್ಷಣ ಏನ್ ಮಾಡ್ತಾ, ಎಲ್ಲೋ ಮಾರ್ಕ್ ಇದೆ, ಮಾರ್ಕ್ ಬಂದ ತಕ್ಷಣ ಏನ್ ಮಾಡ್ಬೇಕು, ನಾನು ಸ್ಟಾಪ್ ವಾಚ್ ನ ಸ್ಟಾರ್ಟ್ ಮಾಡಬೇಕು. ಏನ್ ಮಾಡ್ತೀನಿ ನಾನು, ಈಗ ಇಲ್ಲಿ ರೆಡಿ ಇಟ್ಕೊಂಡಿದೀನಿ ಸ್ಟಾಪ್ ವಾಚ್ ನ. ನಾವು ಡಿಜಿಟಲ್ ಯೂಸ್ ಮಾಡ್ತಾ ಇದೀವಿ. ಡಿಜಿಟಲ್ ಇಲ್ಲ ಅಂದ್ರೆ ನೀವು ವಾಚ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಅಥವಾ ಮುಂಚೆ ತರ ಕೀ ಕೊಡೋ ತರದ್ದು ಸ್ಟಾಪ್ ಕ್ಲಾಕ್ ಇದೆ, ಅದನ್ನ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಇಲ್ಲಿ ಏನಾಗಿದೆ, ಸ್ಟಾಪ್ ಇದೆ, ಸ್ಟಾರ್ಟ್ ಅಂತಿದೆ. ಈ ಕಡೆ ತಿರುಗಿಸಿದ ತಕ್ಷಣ ಏನಾಗುತ್ತೆ, ಅದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ನಾನು ಇಲ್ಲಿ ತನಕ ಎಬೋದಿ ಮಾರ್ಕ್ ತಗೋಬೇಕಾಗುತ್ತೆ. ಅಲ್ಲಿ ಬಂದ ತಕ್ಷಣ ನಾನು ಏನ್ ಮಾಡ್ಬೇಕಾಗತ್ತೆ, ಅದನ್ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಸೊ ನಾನು ಎಲ್ಲಿ ಸ್ಟಾಪ್ ಮಾಡಬೇಕು, ಅಲ್ಲೊಂದು ಲೋಯರ್ ಮಾರ್ಕ್ ಇದೆ, ಆ ಮಾರ್ಕ್ ಬಂದ ತಕ್ಷಣ ನಾನು ಏನ್ ಮಾಡ್ಬೇಕಾಗತ್ತೆ, ಅದನ್ನ ಸ್ಟಾಪ್ ಮಾಡ್ಬೇಕಾಗತ್ತೆ. ಈ ತರದ ನಾನು 3 ಸಲ ಮಾಡ್ಬೇಕಾಗತ್ತೆ. ಯಾಕೆ ಅಂದ್ರೆ ಹ್ಯೂಮನ್ ಎರರ್ ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ತರ ಮಾಡ್ತೀನಿ. ಸೊ ಈಗ ಎಷ್ಟು ಇಲ್ಲಿ ಸ್ಟಾಪ್ ಮಾಡಿದೆ, ಸೊ ಎಷ್ಟಾಯ್ತು ನನಗೆ 140 ಬಂತು. ಸೊ 140 ಸೆಕೆಂಡ್ಸ್ಗೆ ನನಗೆ ಟೈಮ್ ತಗೊಳ್ತು ನಾನು ಲಿಕ್ವಿಡ್ ಇಲ್ಲಿಂದ ಇಲ್ಲಿ ತನಕ. ಮತ್ತೊಂದ್ಸಲ ಮಾಡೋಣ, ಮತ್ತೆ ಅದನ್ನ ರೀಸೆಟ್ ಮಾಡ್ಕೋಬಹುದು. ಮಾರ್ಕ್ ಬಂದ ತಕ್ಷಣ ಅದನ್ನ ಏನ್ ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ಬಂದ ತಕ್ಷಣ ಏನ್ ಮಾಡ್ತೀನಿ, ಅದನ್ನ ಸ್ಟಾಪ್ ಮಾಡ್ತೀನಿ. ಸೊ ಅದು ಏನ್ ಬರುತ್ತಲ್ಲ ವ್ಯಾಲ್ಯೂ, ನಾವು ವ್ಯಾಲ್ಯೂ ನಾನು ಏನ್ ಮಾಡ್ತೀನಿ, 3 ಟೈಮ್ಸ್ ಅದನ್ನ ಹಾಕೊಳ್ತೀನಿ. ಅದ್ರದ್ದು ಮೀನ್ ನಾನು ಕಂಡಿಟ್ಕೊಳ್ತೀನಿ. ದಿಸ್ ಇಸ್ ಅ ಟೈಮ್ ಟೇಕನ್ ಬೈ ದಿ ಲಿಕ್ವಿಡ್ ಟು ಫ್ಲೋ ಫ್ರಮ್ 1 ಮಾರ್ಕ್ ಟು 1 ಪಾಯಿಂಟ್ ಟು ಅನದರ್ ಪಾಯಿಂಟ್. ನೋಡಿ ಅದು 140 ಬಂತು, ಇಲ್ಲಿ 147 ಬಂತು. ಸೊ ದೇರ್ ಇಸ್ ಎ ವೇರಿಯೇಷನ್. ನಾನು ಕರೆಕ್ಟಾಗಿ ಮಾಡಿರಲ್ಲ, ತಪ್ಪಾಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗುತ್ತೆ, ನಾನು 3rd ಟೈಮ್ ಮಾಡ್ಬೇಕಾಗುತ್ತೆ.
in order to avoid the human error, in order to confirm what work I am doing correctly ಅನ್ನೋದಕ್ಕೋಸ್ಕರ ನಾನು ಇದನ್ನ ಮತ್ತೆ ಮತ್ತೆ ಮಾಡ್ತಾ ಹೋಗ್ತಾರೆ. 2 ಮಾರ್ಕ್ ಇರುತ್ತೆ. ಆ ಮಾರ್ಕ್ ಮಧ್ಯೆ ಟೈಮ್ ಎಷ್ಟು ತಗೊಳ್ತು ಅಂತ ನಾವು ನೋಡ್ಬೇಕಾಗತ್ತೆ. ಸೊ ಈಗ ಎಷ್ಟು ಬಂದು ಅದನ್ನ ತಗೊಳ್ತೀನಿ, ಆ 3 ನಾನು ಆವರೇಜ್ ತಗೊಳ್ತೀನಲ್ಲ, ಆವರೇಜ್ ತಗೊಂಡಾಗ ನನಗೆ ಏನಾಗುತ್ತೆ, ಟೈಮ್ ಫ್ಲೋ ಆಫ್ ದಿ ಮೀನ್ ಟೈಮ್ ಫ್ಲೋ ಆಫ್ ದಿ ಲಿಕ್ವಿಡ್ ನನಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ಇದನ್ನ ಏನ್ ಮಾಡ್ಬೇಕು, ನಾನು 3 ಸಲ ಆದ್ಮೇಲೆ ಈಗ ಈ ಪೈಪ್ನ ತೆಗಿಬೇಕಾಗತ್ತೆ. ಮತ್ತೆ ನೀವೇನ್ ಮಾಡ್ಬೇಕಾಗತ್ತೆ, ರಿವರ್ಸ್ ಎಲ್ಲಿ ದೊಡ್ಡದಿದೆಯಲ್ಲ ಅಲ್ಲೇ ಏನ್ ಮಾಡ್ಬೇಕಾಗತ್ತೆ, ನೀವು ಲಿಕ್ವಿಡ್ ನ ವಾಪಸ್ ಹಾಕ್ಬೇಕಾಗತ್ತೆ. ಹಾಕಿದ್ಮೇಲೆ ಏನ್ ಮಾಡ್ಬೇಕಾಗತ್ತೆ, ನೀವು ಡ್ರೈ ಮಾಡಬೇಕು. ಡ್ರೈ ಮಾಡಿ ಆಮೇಲೆ ಏನ್ ಮಾಡ್ಬೇಕಾಗತ್ತೆ, ವಾಟರ್ದು ಕ್ಯಾಲ್ಕುಲೇಟ್ ನ ಮಾಡ್ಬೇಕಾಗತ್ತೆ. ನೀವು ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ನಿಮ್ಗೆ ಕೊಟ್ಟಿರುವಂತ ಆಪರೇಟರ್ಸ್ ಡ್ರೈ ಆಗಿರುತ್ತೆ. ಫಸ್ಟ್ ಯಾವಾಗ ಲಿಕ್ವಿಡ್ ಮಾಡಬೇಕು, ಫಸ್ಟ್ ವಾಟರ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ವಾಟರ್ ನ ರಿಮೂವ್ ಮಾಡೋದು ಕಷ್ಟ ಆಗುತ್ತೆ. ಆದ್ರೆ ಆರ್ಗ್ಯಾನಿಕ್ ಲಿಕ್ವಿಡ್ ನ ಸ್ಟೋನ್ ಹಾಕಿ ಅಥವಾ ಈಸಿಯಾಗಿ ಡ್ರೈ ಮಾಡಿ ಹೊರಗಡೆ ಹಾಕ್ಬಿಡ್ಬೋದು. ಯಾಕೆಂದ್ರೆ ಆರ್ಗ್ಯಾನಿಕ್ ಲಿಕ್ವಿಡ್ಸ್ ಆರ್ ಓಲೆಟೈಲ್. ಸ್ವಲ್ಪ ಬಿಸಿ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಅದು ಡ್ರೈ ಆಗ್ಬೇಕಾದ್ರೆ ವಾಟರ್ ನಾನು ಡ್ರೈ ಮಾಡ್ತೀನಿ ಅಂದ್ರೆ 100 ಡಿಗ್ರಿ ನನಗೆ ಬೇಕಾಗುತ್ತೆ. ಹಾಗಾಗಿ ವಾಟರ್ ಕಷ್ಟ ಆಗುತ್ತೆ. ಅದೇ ನನಗೆ ಆರ್ಗ್ಯಾನಿಕ್ ಲಿಕ್ವಿಡ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಹಂಗಾಗಿ ಫಸ್ಟ್ ನೀವು ಏನ್ ಮಾಡಿ ಅಂದ್ರೆ ಆರ್ಗ್ಯಾನಿಕ್ ಲಿಕ್ವಿಡ್ ನ ಮಾಡಿ. ಅದಾದ್ಮೇಲೆ ಏನ್ ಮಾಡ್ತೀನಿ, ನಾನು ಅಸಿಟೋನ್ ನ ತಗೊಳ್ತೀನಿ. ಎಗೇನ್ ಇನ್ ಆರ್ಡರ್ ಟು ಅವಾಯ್ಡ್, ನಾನು ಎಗೇನ್ ಇದೇ ಪಿಪೆಟ್ ನ ಯೂಸ್ ಮಾಡ್ತೀನಿ. ಎಗೇನ್ ಇನ್ ಆರ್ಡರ್ ಟು ಅವಾಯ್ಡ್ ಹ್ಯೂಮನ್ ಎರರ್, ಅದೇ ಪಿಪೆಟ್ ನ ಯೂಸ್ ಮಾಡಿ ಅದೇ ಪಿಪೆಟ್ ಅಲ್ಲಿ ನೀವೇನ್ ಮಾಡಿ ಇದ್ರೊಳಗಡೆಗೆ ಹಾಕಿ. ಯಾಕೆ ಇದನ್ನ ಹಾಕ್ತಾ ಇದ್ದೀನಿ ಅಂದ್ರೆ ನಾನು ಡ್ರೈ ಮಾಡೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಸೊ ನೀವು ಸೇಮ್ ಪಿಪೆಟ್ ನ ಯೂಸ್ ಮಾಡಿದ್ರೆ ಆ ಪಿಪೆಟ್ ಏನಾಗುತ್ತೆ, ಆಟೋಮೆಟಿಕಲಿ ಡ್ರೈ ಆಗುತ್ತೆ. ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಎಲ್ಲಿ ನಿಮ್ಗೆ ಪಾಯಿಂಟ್ ಇದೆಯಲ್ಲ, ಪಾಯಿಂಟ್ ತನಕ ಲಿಕ್ವಿಡ್ ಬರೋ ತರ ನೀವು ನೋಡ್ಕೊಡಿ. ಅವಾಗ ಏನಾಗುತ್ತೆ, ಅದು ನಿಮ್ಗೆ ಡ್ರೈ ಮಾಡೋದಕ್ಕೆ ಈಸಿ ಆಗುತ್ತೆ. Again, all these organic liquids are highly expensive. ನಾವು ಬಿಸಾಕಿದ್ರೆ ನಾನು ಹೇಳಿದೆ, ಕೆಮಿಸ್ಟ್ರಿ ಅವರ ಕಾಂಟ್ರಿಬ್ಯೂಷನ್ ಪೊಲ್ಯೂಷನ್ಗೆ ತುಂಬಾ ಜಾಸ್ತಿ ನಮ್ದೇ ಇರುತ್ತೆ. ಹಾಗಾಗಿ ನಾವು ಸಾಧ್ಯ ಆದಷ್ಟು ಎಲ್ಲೆಲ್ಲಿ ಉಳಿಸೋಕೆ ಸಾಧ್ಯನಾ, ಎಲ್ಲೆಲ್ಲಿ ಸೇವ್ ಮಾಡೋಕೆ ಸಾಧ್ಯನಾ, ಎಲ್ಲೆಲ್ಲಿ ನಾವು ಪೊಲ್ಯೂಷನ್ ಅವಾಯ್ಡ್ ಮಾಡೋಕೆ ಸಾಧ್ಯನಾ ಅಥವಾ ಕಾಂಟ್ರಿಬ್ಯೂಷನ್ ಎನ್ವೈರನ್ಮೆಂಟ್ ಕೊಡೋಕೆ ಸಾಧ್ಯನಾ, ಅದನ್ನೆಲ್ಲ ನಾವು ಮಾಡ್ತಾ ಹೋಗ್ಬೋದು. ಸೊ ನೀವು ಯಾವ್ಯಾವ ಆಪರೇಟರ್ಸ್ ಯೂಸ್ ಮಾಡಿರ್ತೀರಲ್ಲ, ಎಲ್ಲ ಆಪರೇಟರ್ಸ್ ಡ್ರೈ ಆಗಬೇಕು. ಹಾಗಾಗಿ ನಾನು ಇದನ್ನು ಹಾಕೊಡ್ತಾ ಇದ್ದೀನಿ. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ, ಇದ್ರೊಳಗಡೆ ಕ್ಲೋಸ್ ಮಾಡ್ಕೊಂಡು ಆ ಲಿಕ್ವಿಡ್ ನಾನು ಈ ಕಡೆ ಬರೋ ತರ ನೋಡ್ಕೊಳ್ತೀನಿ. ಯಾಕೆಂದ್ರೆ ನನಗೆ ಆ ಕಡೆ ಬರಬೇಕು ಬೇಕಲ್ಲ. ಹಂಗಾಗಿ ನಾನು ಏನ್ ಮಾಡ್ಬೇಕು ಅಂದ್ರೆ, ನಾನು ಅಸಿಟೋನ್ ಈಚ್ ಅಂಡ್ ಎವ್ರಿ ಪಾರ್ಟ್ ಹೋಗೋ ತರ ನೋಡ್ಕೋಬೇಕು. ಇಲ್ಲ ನನಗೆ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಟ್ಯೂಬ್ ಹಾಕಿ ಈ ತರ ಎಳ್ಕೊಂಡು ನಾನು ಏನ್ ಮಾಡ್ಬೇಕಾಗತ್ತೆ, ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ದಿ ನನ್ನ ಆಪರೇಟರ್ಸ್ ಡ್ರೈ ಆಗೋ ತರ ನಾನು ನೋಡ್ಕೋಬೇಕಾಗತ್ತೆ. ಅಸಿಟೋನ್ ಮತ್ತೆ ವಾಪಸ್ ಹಾಕ್ತೀರಾ, ಕ್ಲೋಸ್ ಮಾಡಿರ್ತೀರಾ, ಬಿಕಾಸ್ ಇಟ್ಸ್ ಹೈಲಿ ವೋಲಟೈಲ್. ಅದಾದ್ಮೇಲೆ ನೀವೇನ್ ಮಾಡ್ತೀರಾ ಅಂದ್ರೆ ಏರ್ ಡ್ರೈಯರ್ ನ ಯೂಸ್ ಮಾಡ್ತೀರಾ. ಏರ್ ಡ್ರೈಯರ್ ನ ಯೂಸ್ ಮಾಡಿ ಅದನ್ನ ಏನ್ ಮಾಡ್ತಾ ಹೋಗ್ತೀರಾ, ಡ್ರೈ ಮಾಡ್ತಾ ಹೋಗ್ತೀರಾ. ಅಸಿಟೋನ್ ಮಿಕ್ಸ್ ಮಾಡಿದ್ಮೇಲೆ ಡ್ರೈ ಮಾಡ್ತೀರಾ. ಡ್ರೈ ಮಾಡಿದ್ರೆ ನೆನ್ಪಿಟ್ಕೊಳ್ಳಿ, ಯಾವಾಗ ಉಲ್ಟಾ ಇಟ್ಕೊಂಡು ನೀವು ಡ್ರೈ ಮಾಡಬೇಕು. ಏನ್ ಲಿಕ್ವಿಡ್ ಇದೆಯಲ್ಲ ಅದೇನಾಗಬೇಕು, ಎವಾಪರೇಟ್ ಆಗಬೇಕು. ಆ ರೀತಿ ನೀವು ನೋಡ್ಕೋಬೇಕಾಗುತ್ತೆ. ನಿಮ್ಮ ಎಕ್ಸ್ಪೆರಿಮೆಂಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ, ನೀವು ಯಾವ ರೀತಿ ಡ್ರೈ ಮಾಡಿದ್ರೆ ನಿಮ್ಮ ಆಪರೇಟರ್ಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚೆನ್ನಾಗಿ ಡ್ರೈ ಆಗಿದೆ. ಈಗ ನಿಮ್ಗೆ ಗೊತ್ತಾಗುತ್ತೆ, ಬಿಸಿ ಆಗಿರುತ್ತೆ, ಏನು ಇಲ್ಲ, ಫುಲ್ ಕಂಪ್ಲೀಟ್ಲಿ ಡ್ರೈ ಆಗಿರುತ್ತೆ. ಮತ್ತೆ ಏನ್ ಮಾಡಬೇಕು, ಐ ಆಮ್ ಗೋಯಿಂಗ್ ಟು ಟೇಕ್ ವಾಟರ್ ಅಂಡ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ಎಷ್ಟು ವಾಲ್ಯೂಮ್, ಬಿಕಾಸ್ ಇಟ್ಸ್ ಅ ರಿಲೇಟಿವ್ ಎಕ್ಸ್ಪೆರಿಮೆಂಟ್ ಆಗೋದಕ್ಕೋಸ್ಕರ ವಾಟರ್ ಎಷ್ಟು ತಗೊಂಡಿರ್ತೀರ, ಇದು ಲಿಕ್ವಿಡ್ ಎಷ್ಟು ತಗೊಂಡಿರ್ತೀರಲ್ಲ, ವಾಟರ್ ನೀವು ಅಷ್ಟೇ ತಗೋಬೇಕಾಗತ್ತೆ. ಹಂಗಾಗಿ ನಾನು ಈಗ ಇದನ್ನು ನಾನು ಏನ್ ಮಾಡಿದೀನಿ, ಚೆನ್ನಾಗಿ ರಿನ್ಸ್ ಮಾಡಿದೀನಿ. ಇದರಿಂದ ಲಿಕ್ವಿಡ್ ಎಲ್ಲ ತೆಗೆದಿದ್ದೀನಿ ನಾನು. ದೆನ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಔಟ್ 10 ml ಆಫ್ ದಿ ನೋಡ್ಕೊಳ್ಳಿ ಎಲ್ಲಿ ಬರುತ್ತೆ ಅಂತ. ಆ 10 ml ಬಂದ ತಕ್ಷಣ ಏನ್ ಮಾಡ್ಬೇಕು, ಎಲ್ಲಿ ಲಾರ್ಜ್ ಆಗಿರುತ್ತಲ್ಲ ಆ ಇದ್ರೊಳಗಡೆ ನೀವು ಏನ್ ಮಾಡ್ಬೇಕಾಗುತ್ತೆ, ಸೇಮ್ ವಾಲ್ಯೂಮ್ ನ ತಗೋಬೇಕಾಗತ್ತೆ. ಯಾಕೆಂದ್ರೆ ಆಪರೇಟರ್ಸ್ಗೆ ವೇರಿ ಆಗ್ತಾ ಹೋಗುತ್ತೆ. ಚಿಕ್ಕ ಆಪರೇಟರ್ಸ್ ಇದ್ರೆ 10 ml ಬೇಕಾಗತ್ತೆ, ದೊಡ್ಡದಿತ್ತು ಅಂದ್ರೆ 20 ಬೇಕು, ಇನ್ ಬಿಟ್ವೀನ್ ಇತ್ತು ಅಂತಂದ್ರೆ 15 ಬೇಕು. ಲಿಕ್ವಿಡ್ ಎಷ್ಟು ತಗೊಂಡಿರ್ತೀರಾ, ವಾಟರ್ ಅಷ್ಟೇ ತಗೋಬೇಕು. ಆಮೇಲೆ ಎಲ್ಲ ಆಪರೇಟರ್ಸ್ ನೀವು ಎಷ್ಟು ಚೆನ್ನಾಗಿ ಡ್ರೈ ಮಾಡ್ತಿರಲ್ಲ ಅಷ್ಟು ಚೆನ್ನಾಗಿ ನಿಮಗೆ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಎರರ್ ಕಡಿಮೆ ಆಗುತ್ತೆ, ಅಕ್ಯುರೇಟ್ ಆಗಿ ನಿಮ್ಮ ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಫುಲ್ ಮಾರ್ಕ್ಸ್ ನೀವು ಈಸಿಯಾಗಿ ತಗೋಬಹುದು. ಆಕ್ಚುಲಿ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ 2 ಪಾರ್ಟ್ ಇರುತ್ತೆ. ಫಸ್ಟ್ ಪಾರ್ಟ್ ಅಲ್ಲಿ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಸೆಕೆಂಡ್ ಪಾರ್ಟ್ ಅಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ವಿಸ್ಕಾಸಿಟಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಡೆನ್ಸಿಟಿಗೆ 8
ಮಾರ್ಕ್ಸ್ ಇರುತ್ತೆ, ವಿಸ್ಕಾಸಿಟಿಗೆ ನಿಮಗೆ 12 ಮಾರ್ಕ್ಸ್ ಇರುತ್ತೆ. ಸೊ ವೆರಿ ಸಿಂಪಲ್, ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಟೈಮ್ ಟೇಕನ್ ಬೈ ಯುವರ್ ಲಿಕ್ವಿಡ್ ಟು ಫ್ಲೋ ಫ್ರಮ್ ಒನ್ ಮಾರ್ಕ್ ಟು ಅನದರ್. ಇಟ್ ಮೇ ಬಿ ವಾಟರ್ ಆರ್ ಗಿವನ್ ಆರ್ಗ್ಯಾನಿಕ್ ಲಿಕ್ವಿಡ್. ಸೊ ಏನ್ ಮಾಡಿದೆ, ಮತ್ತೆ ಅಷ್ಟೇ ಸೇಮ್ ವಾಲ್ಯೂಮ್ ನ ತಗೊಂಡಿದ್ದೀನಿ. ಮತ್ತೆ ಈ ತರ ಮಾಡ್ಕೊಂಡು ಟೈಮ್ ಟೇಕನ್ ಬೈ ದಟ್ ಪರ್ಟಿಕ್ಯುಲರ್ ಲಿಕ್ವಿಡ್ ಏನಾಗ ವಾಟರ್ ಏನಾಗುತ್ತೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಏಕೆಂದ್ರೆ ಈ ಮಾರ್ಕಿಂದ ಈ ಮಾರ್ಕಿಗೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ನಾನು ಚೆಕ್ ಮಾಡ್ಕೊಳ್ತೀನಿ. ನನಗೆ ನಾನೇ ರೀಕನ್ಫರ್ಮ್ ಮಾಡ್ಕೊಳಕ್ಕೋಸ್ಕರ ಅದನ್ನ ಏನ್ ಮಾಡ್ತೀನಿ, 3 ಸಲ ಮಾಡ್ತೀನಿ. ಅದ್ರದ್ದು ಆವರೇಜ್ ನಾನು ತಗೊಳ್ತಾ ಹೋಗ್ತೀನಿ. ದಟ್ ಗಿವ್ಸ್ ಮಿ ದಿ ಮೀನ್ ಟೈಮ್ ಫ್ಲೋ ಆಫ್ ದಿ ವಾಟರ್ ಟು ಫ್ಲೋ ಫ್ರಮ್ ಒನ್ ಮಾರ್ಕ್ ಟು ಅನದರ್ ಮಾರ್ಕ್. ಸ್ಟಾಪ್ ಆಯ್ತು. ಎಷ್ಟು ಬಂತು, 196 ಏನೋ ಬಂತು. ಅದನ್ನ ನೋಟ್ ಮಾಡ್ಕೊಳ್ತೀನಿ. ಮತ್ತೆ ಸೆಕೆಂಡ್ ಟೈಮ್ ಏನ್ ಮಾಡ್ತೀನಿ, ನಾನು ಟ್ರೈ ಮಾಡ್ತೀನಿ. ತಪ್ಪಾಯ್ತು ಅಂದ್ರೆ ಇದನ್ನು ಡಿಜಿಟಲ್ ಇದೆ, ಮತ್ತೆ ಮತ್ತೆ ನೀವು ಟ್ರೈ ಮಾಡ್ಬೋದು, ಈಸಿ ಆಗತ್ತೆ. ಪ್ರತಿಯೊಂದು ಲಿಕ್ವಿಡ್ಗೂ ಬೇರೆ ಬೇರೆ ಟೈಮ್ ಆಫ್ ಫ್ಲೋ ಇರುತ್ತೆ. ಅದೇ ತರ ಇಟ್ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್. ಬೇರೆ ಬೇರೆ ಟೆಂಪರೇಚರ್ ಇದ್ದಾಗ ಬೇರೆ ಬೇರೆ ವ್ಯಾಲ್ಯೂ ಬರುತ್ತೆ. ಸೊ ನಾವು ವ್ಯಾಲ್ಯೂ ಗಟ್ ಮಾಡ್ಕೊಂಡು ಹೋಗಿ ಬರಿತೀವಿ ಅಥವಾ ಯಾರ್ದೋ ನೋಡಿ ಬರಿತೀವಿ ಅಂತ ಹೇಳಕ್ಕಾಗಲ್ಲ. ಸೊ ಏನಿದೆಯಲ್ಲ ಅದ್ರ ಪ್ರಕಾರ ನೀವು ಮಾಡ್ಬೇಕಾಗತ್ತೆ. ಈ ರೀತಿಯಾಗಿ ನಾನು ಏನ್ ಮಾಡ್ತೀನಿ, 3 ಟೈಮ್ಸ್ ಟೈಮ್ ಫ್ಲೋನ ಎಷ್ಟಾಗತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಸೊ ಇದರಿಂದ ನನಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಐ ಗಾಟ್ ದಿ ಟೆಂಪರೇಚರ್ ಗೊತ್ತಾಗಿದೆ, ಲ್ಯಾಬ್ ಟೆಂಪರೇಚರ್ ಗೊತ್ತಾಗಿದೆ, ಡೆನ್ಸಿಟಿ ಆಫ್ ವಾಟರ್ ಗೊತ್ತಾಗಿದೆ, ಡೆನ್ಸಿಟಿ ಆಫ್ ಲಿಕ್ವಿಡ್ ಗೊತ್ತಾಗಿದೆ. ಆ ಫಾರ್ಮುಲಾದಲ್ಲಿ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅವಾಗ ನನಗೆ ವಿಸ್ಕೋಸಿಟಿ ಬರ್ತಾ ಹೋಗುತ್ತೆ. ಸೊ ನನಗೆ ಏನಾಯ್ತೀಗ, ಈ 3 ಕಡೆಗೆ ಬರ್ಕೊಂಡೆ, ಏನ್ ವ್ಯಾಲ್ಯೂ ಬರುತ್ತೆ ವ್ಯಾಲ್ಯೂ ಬರ್ಕೊಂಡೆ, ಮೀನ್ ತಗೊಂಡೆ. ಅಗೇನ್ ಇಲ್ಲೂ 3 ಕಡೆ ವ್ಯಾಲ್ಯೂ ಬರ್ಕೊಂಡೆ, ಮೀನ್ ಬರ್ಕೊಂಡೆ. ಮೀನ್ ಟೈಮ್ ಫ್ಲೋ ಆಫ್ ದಿ ಲಿಕ್ವಿಡ್ ಏನ್ ಬಂತಲ್ಲ ಅದನ್ನ ವ್ಯಾಲ್ಯೂ ಬರ್ಕೊಳ್ತೀನಿ. ದಟ್ ಇಸ್ ಎಕ್ಸ್ಪ್ರೆಸ್ ಇನ್ ಸೆಕೆಂಡ್. ಅಗೇನ್ ಮೀನ್ ಟೈಮ್ ಫ್ಲೋ ಆಫ್ ವಾಟರ್ TW ಅಂತ ಹೇಳ್ತೀವಿ, ಅದನ್ನು ಸೆಕೆಂಡ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಡೆನ್ಸಿಟಿ ಆಫ್ ದಿ ಲಿಕ್ವಿಡ್ ನೀವು ಆಲ್ರೆಡಿ ಹಿಂದಿನ ಎಕ್ಸ್ಪೆರಿಮೆಂಟ್ ಅಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀರಾ, ಅದನ್ನೇ ಯೂಸ್ ಮಾಡ್ಕೊಳ್ತೀರಾ. kg/m³ ಬರುತ್ತೆ, × 10⁻³ ಇರುತ್ತೆ. ಅದರ ವಿಸ್ಕಾಸಿಟಿ ಆಫ್ ವಾಟರ್ ಅವರೇ ಕೊಟ್ಟಿರ್ತಾರೆ ಎಕ್ಸಾಮಿನರ್. ಸೊ ನಿಮ್ಗೆ ಅಗೇನ್ ಡೆನ್ಸಿಟಿ ಆಫ್ ದಿ ವಾಟರ್ ನಿಮಗೆ ಕೊಟ್ಟಿರ್ತಾರೆ. ಸೊ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ವಿಸ್ಕಾಸಿಟಿ ಆಫ್ ದಿ ಲಿಕ್ವಿಡ್ ಗಿವನ್ ಲಿಕ್ವಿಡ್ ಇಸ್ ಈಕ್ವಲ್ ಟು ಡೆನ್ಸಿಟಿ ಆಫ್ ದಿ ಲಿಕ್ವಿಡ್ divided by density of water into time taken by the liquid divided by time taken by the water into viscosity of water. ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಅವಾಗ ನಿಮ್ಗೆ ಏನಾಗುತ್ತೆ, ಆನ್ಸರ್ ಬರುತ್ತೆ. ಆನ್ಸರ್ನ ಏನಲ್ಲಿ SI ಯೂನಿಟ್ ಅಲ್ಲಿ ಇಡಬೇಕು ಅಂದ್ರೆ 10⁻⁻⁴ ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ ಆ ಯೂನಿಟ್ ಅಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ. ಸೊ ಬೈರೋ ಕ್ವಶನ್ಸ್ ಏನ್ ಕೇಳ್ಬೋದು, ವಿಸ್ಕಾಸಿಟಿ ಅಂದ್ರೆ ಏನು ಅಂತ ಕೇಳ್ಬೋದು, ಅದ್ರದ್ದು SI ಯೂನಿಟ್ ಮತ್ತೆ CGS ಯೂನಿಟ್ಸ್ ಏನು ಅಂತ ಕೇಳ್ಬೋದು, ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತಿದೆ ಅಂತ ಕೇಳ್ಬೋದು, what is the name of the apparatus that we are going to use ಅಂತ ಕೇಳ್ಬೋದು. These are the questions they are going to ask for the Viva. Thank you.